ನಮಸ್ತೆ. ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೆಕ್ಷನ್ ಆಫೀಸರ್ ಎಕ್ಸಾಮ್ ನೋಟಿಫಿಕೇಶನ್ ಬಗ್ಗೆ ಈ ವಿಡಿಯೋ ಇರುವಂಥದ್ದು. ಆಲ್ರೆಡಿ ನಾ ಒಂದು ವಿಡಿಯೋ ಮಾಡಿದ್ದಿದ್ದೆ. ಸೆಕ್ಷನ್ ಆಫೀಸರ್ ಎಕ್ಸಾಮ್‌ಗೆ ಹುದ್ದೆ ಕರೆದಿದ್ದಾರೆ ಹೇಳುವಂಥದ್ದು. ಬಟ್ ಅದಾದ ನಂತರ ಬಹಳಷ್ಟು ಚೇಂಜಸ್ ಆಗಿತ್ತು. ಯಾಕೆಂದ್ರೆ ಆ ನೋಟಿಫಿಕೇಶನ್‌ನ ವಿತ್‌ಡ್ರಾ ಮಾಡಿಬಿಟ್ಟಿದ್ರು. ಈಗ ಮತ್ತೆ ಅದನ್ನ ರೀನೋಟಿಫೈ ಮಾಡಿದ್ದಾರೆ. ಓಕೆ. ಸೊ ಇಂಟ್ರೆಸ್ಟೆಡ್ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳೆಲ್ಲರೂ ಸಹ ಸೆಕ್ಷನ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಬಹುದು. LLB ಗ್ರಾಜುಯೇಟ್ಸ್. ಅದರದ್ದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇತ್ತೀಚೆಗಷ್ಟೇ 18 ಪೋಸ್ಟ್ ಇದು ಯಾವ್ದ್ರಲ್ಲಿ ರೆಸಿಡಿಯಲ್ ಪೇರೆಂಟ್ ಕ್ಯಾಡರ್ ಅಂತ ಹೇಳುವಂಥದ್ದು ಇದರಲ್ಲಿ ನಾವು ಕಾಣ್ತೇವೆ. ಅದ್ರ ಜೊತೆಗೆ ಇದಷ್ಟೇ ಅಲ್ಲ, ಇಲ್ಲಿ ನಾವು ಇದನ್ನ ನಾವು ನೋಡಿದ್ರೆ ಇಲ್ಲಿ 2 ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನೋಡಿ 2 ನೋಟಿಫಿಕೇಶನ್. 2 ಪೋಸ್ಟ್ ಅಂಡರ್ ಕಲ್ಯಾಣ ಕರ್ನಾಟಕ ರೀಜನ್. ಒಟ್ಟು 20 ಪೋಸ್ಟ್ ಅಂತ ಹೇಳ್ಬೋದು. ಟೋಟಲ್ 20 ಪೋಸ್ಟ್ಗೆ ಕಾಲ್ ಫಾರ್ ಮಾಡಿದ್ದಾರೆ. 18+2 ಅಂತ ಹೇಳಿ. ಬೇರೆ ಎಲ್ಲ ಕಂಟೆಂಟ್ಸ್ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ ಎಕ್ಸೆಪ್ಟ್ ರಿಸರ್ವೇಶನ್ ಆ ಪೋರ್ಷನ್ ಬಿಟ್ಟು. ಬಟ್ ನಾವು ಕ್ವಾಲಿಫಿಕೇಶನ್ ಮತ್ತೆ ಏನು ಸಿಲೆಬಸ್ ಅಂತ ಹೇಳುವಂಥದ್ದನ್ನ ಅದನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೋಡಿ, ಸೆಕ್ಷನ್ ಆಫೀಸರ್ ಹೇಳುವಂಥದ್ದು ಸ್ಕೇಲ್ ಆಫ್ ಪೇ ಬೇಸಿಕಲಿ ಹೇಳ್ಬೇಕಂದ್ರೆ ಇಟ್ಸ್ ಅ ವೆರಿ ಗುಡ್ ಸ್ಕೇಲ್. ಆಲ್ಮೋಸ್ಟ್ ಈಕ್ವಲ್ ಟು ಜುಡಿಷಿಯಲ್ ಆಫೀಸರ್ ಜಡ್ಜ್ ಎಕ್ಸಾಮ್ಗೆ ಏನು ಹೆಚ್ಚು ಕಮ್ಮಿ ಇರುತ್ತೆ, ಒಂದು 2-3 ಸಾವಿರ ಡಿಫ್ರೆನ್ಸ್ ಇರ್ಬೋದು. ಬಿಟ್ರೆ ಬೇರೆ ಎಲ್ಲದೂ ಕೂಡ ಬೇಸಿಕ್ ಪೇ ಸ್ಕೇಲ್ ಹಾಗೆ ಸೇಮ್ ಇದೆ. ಹಾಗೆ ಅದ್ರದ್ದು ಕ್ವಾಲಿಫಿಕೇಶನ್ ನೋಡಿ, ಈಗ ಜುಡಿಷಿಯರಿ ಎಕ್ಸಾಮ್ಗಾದ್ರೆ ಈಗ ಇನ್ನೂ ಅದು ಇದಾಗ್ತಾ ಇರುವಂತದ್ದು 3 ವರ್ಷ ಪ್ರಾಕ್ಟೀಸ್ ಬೇಕಂತ ಹೇಳಿ. ಇಲ್ಲಿ ಆ ರೀತಿ ಯಾವುದೇ ಒಂದು ಇದು ಕೊಟ್ಟಿಲ್ಲ. ಕೇವಲ LLB ಪಾಸ್ ಆಗಿದ್ರೆ ಸಾಕು ರೆಕಗ್ನೈಸ್ ಯೂನಿವರ್ಸಿಟಿಯಿಂದ. ಏಜ್ ಲಿಮಿಟ್ ಕೂಡ ತುಂಬಾ ಒಂದು ಆಪ್ಷನ್ ಇದೆ. ಯಾಕೆಂದ್ರೆ ನೋಡಿ, ಮಿನಿಮಮ್ 18 ವರ್ಷ ಆಗಿದ್ರೆ ಸಾಕು. ಯಾವ ದಿನಕ್ಕೆ? 20/7/2026 ಅಂದ್ರೆ ಜುಲೈ 20ಕ್ಕೆ 18 ವರ್ಷ ಆಗಿದ್ರೆ ಸಾಕು. ಮ್ಯಾಕ್ಸಿಮಮ್ ನೋಡಿ, ಜನರಲ್ ಮೆರಿಟ್ ಕ್ಯಾಟಗರಿಗೆ 40 ವರ್ಷ ತನಕ ಈ ಸಲದ ಎಕ್ಸಾಮಿಗೆ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಬೇರೆ ಬೇರೆ ಅಡಿಷನಲ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಈ ಸಲ. ಅದಕ್ಕೋಸ್ಕರ ಈ ಸಲದ ಎಕ್ಸಾಮಿಗೆ 40 ವರ್ಷ ತನಕ ಜನರಲ್ ಮೆರಿಟ್ ಕ್ಯಾಟಗರಿಗಳು ಎಕ್ಸಾಮ್ ಬರೀಬಹುದು. ಇನ್ನು ಕ್ಯಾಟಗರಿ 2A 2B 3A 3B OBC ಆ ಎಲ್ಲ ಕ್ಯಾಟಗರಿಗೆ 43 ವರ್ಷ ತನಕ. ಹಾಗೆ SC ST ಮತ್ತು ಕ್ಯಾಟಗರಿ 1 ಅವರಿಗೆ 45 ವರ್ಷ ತನಕ ಎಕ್ಸಾಮ್ ಬರೆಯುವಂತ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಇನ್ನು ಏನು ಸಿಲೆಬಸ್ ಅಂತ ಹೇಳುವಂಥದ್ದು, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಹೇಳುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್. ಯಾವ ರೀತಿ, ಈಗ ಫಸ್ಟ್ ಒನ್ ಆಫ್ಲೈನ್ ಆಬ್ಜೆಕ್ಟಿವ್ ಟೈಪ್ MCQ OMR ಅನ್ನ ನೀವು, ಅಂದ್ರೆ ಈಗ ಹೇಗೆ ಜುಡಿಷಿಯರಿ ಎಕ್ಸಾಮ್ಗೆ MCQ ಟೈಪ್ ಇರುತ್ತೆ, OMR ಶೀಟ್ ಅಲ್ಲಿ ನೀವು ಅದನ್ನ ಫಿಲ್ ಮಾಡಬೇಕು, ಅದೇ ರೀತಿ. ಬಟ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. 2 ಪೇಪರ್ ಇರುತ್ತೆ. ಪೇಪರ್ 1 ಹೇಳುವಂಥದ್ದು ಈ ಜನರಲ್ ನಾಲೆಜ್ ರಿಲೇಟೆಡ್. ಪೇಪರ್ 2 ಅಲ್ಲಿ ಲಾ ರಿಲೇಟೆಡ್ ಇರುತ್ತೆ. ಆಯ್ತಾ? ಲಾ ರಿಲೇಟೆಡ್ ಬಗ್ಗೆ ವಿ ಆರ್ ಗಿವಿಂಗ್ ಕ್ಲಾಸ್ಗಳನ್ನ ನಾವು ನೀಡ್ತಿದ್ದೇವೆ. ಆಲ್ರೆಡಿ ಲಾ ಪೋರ್ಷನ್ ಆಗಿದೆ, ಕೆಲವೊಂದು ಆಕ್ಟ್ ಗಳಾಗಿವೆ. ಇನ್ನು ಹೇಳ್ತೇನೆ ನಾನು ಮುಂದಿನ ಇದರಲ್ಲಿ, ನಾನೀಗ ಹೇಳ್ತಾ ಹೋಗ್ತೇನೆ ಏನೇನು ಕವರ್ ಮಾಡ್ತೇವೆ ಅಂತ ಹೇಳುವಂಥದ್ದು. ನೋಡಿ, ಪೇಪರ್ 1 ಟೋಟಲ್ ಮಾರ್ಕ್ಸ್ ಹೇಗೆ ಬರುತ್ತೆ ಹೇಳುವಂಥದ್ದು 300 ಮಾರ್ಕ್ಸ್ಗೆ ಇದೆ. ಆಯ್ತಾ? ಅಂದ್ರೆ ಒಟ್ಟು 600 ಮಾರ್ಕ್ಸ್ಗೆ. ಮಿನಿಮಮ್ ನೀವು 105 ಮಾರ್ಕ್ಸ್ ತಗೊಳ್ಬೇಕು. ಎಕ್ಸಾಮ್ ಡ್ಯೂರೇಷನ್ ಕೇವಲ 2 ಗಂಟೆ ಮಾತ್ರ, 2 ಅವರ್ಸ್ ಮಾತ್ರ ನೀವು ಎಕ್ಸಾಮ್ ಅನ್ನ ಬರ್ಲಿಕ್ಕಿರತ್ತೆ. 100 ಮಾರ್ಕ್ಸ್. ಫಸ್ಟ್ ಒನ್ ಪೇಪರ್ 1 ಜನರಲ್ ನಾಲೆಜ್. ಜನರಲ್ ನಾಲೆಜ್ ಅಲ್ಲಿ ನೋಡಿ, ದಿಸ್ ಇಸ್ ಸಿಮಿಲರ್ ಟು ಈಗ IAS ಎಕ್ಸಾಮ್, KS ಎಕ್ಸಾಮ್ಸ್ ಹೇಗೆ ಜನರಲ್ ನಾಲೆಜ್ ಬರುತ್ತೆ ಆ ರೀತಿ ಕರೆಂಟ್ ಅಫೇರ್ಸ್, ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್, ಈ ರೀಸನಿಂಗ್, ಜನರಲ್ ಇಂಟೆಲೆಕ್ಚುಯಲ್ ಅಬಿಲಿಟಿ ಅಂದ್ರೆ ರೀಸನಿಂಗ್ ಅಂತೆಲ್ಲ ಬರುವಂಥದ್ದು. ಹಾಗೆ ಎನ್ವೈರನ್ಮೆಂಟಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈ ವಿಚಾರಗಳೆಲ್ಲ ನೀವು ಓದ್ಬೇಕಾಗ್ತವೆ. ಆಯ್ತಾ? ಹಾಗೆ ಪೇಪರ್ 2 ಇದು ಈಗ LLB ಮಾಡಿದವರಿಗೆ ಮೇನ್ ಆಗಿ ಸಬ್ಜೆಕ್ಟ್ ವೈಸ್ ಅಲ್ವಾ. ಅದಕ್ಕೋಸ್ಕರ ಈಗ ನಾನು ಹೇಳ್ಬೇಕಂತಂದ್ರೆ ಬೇಸಿಕಲಿ ಈಗ CPC, ಕಾನ್ಸ್ಟಿಟ್ಯೂಷನ್, CPC, BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ 5 ಆಕ್ಟ್ ಗಳೇನಿದೆ ಅದು ನಮ್ಮ ಜುಡಿಷಿಯರಿ ಎಕ್ಸಾಮ್ಗೂ ಇರುವಂತಹ ಆಕ್ಟ್ ಗಳೇ, ಸೇಮ್ ಆಕ್ಟ್ಸ್ ಗಳು. ಆಯ್ತಾ? ಇನ್ನು ಉಳಿದ ಕಷ್ಟ ಇರುವಂತದ್ದು ಯಾವುದು? ಯಾಕಂದ್ರೆ ಈ ಎಲ್ಲ ಆಕ್ಟ್ ಗಳು ಎಲ್ಲ ಕಡೆ ಸಿಕ್ಬಿಡ್ತವೆ. ಬಟ್ ಇದರಲ್ಲಿ ನೋಡಿ, ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್. ಆಯ್ತಾ? ಬರೀ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಅಂತ ಅಲ್ಲ, ಸ್ಟೇಟ್ ರಿಲೇಟೆಡ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ರೂಲ್ಸ್, ಹಾಗೆ ರೆಗ್ಯುಲೇಷನ್ಸ್, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ರೆಗ್ಯುಲೇಷನ್ಸ್. ಲೀಗಲ್ ಸರ್ವಿಸ್ ಅಥಾರಿಟಿ ಬಗ್ಗೆ ಅಷ್ಟು ನೀವು ತಿಳ್ಕೊಳ್ಬೇಕು. ಪ್ಲಸ್ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್, ವೆರಿ ಇಂಪಾರ್ಟೆಂಟ್ ಇದು. ಅದರಲ್ಲಿ ಯಾವ ರೀತಿ ಅಂದ್ರೆ ಸರ್ವಿಸ್ ಹುದ್ದೆ, ಒಂದು ಗವರ್ಮೆಂಟ್ ಹುದ್ದೆ ಇರುವಾಗ ಯಾವ ರೀತಿ ಬೇರೆ ಬೇರೆ ಆಸ್ಪೆಕ್ಟ್ ಗಳು ಇರ್ತಾವಲ್ವಾ, ಸ್ಯಾಲರಿಯಿಂದ ಹಿಡಿದು, ರಜೆಯಿಂದ ಹಿಡಿದು, ಪೆನ್ಷನ್,
ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳು ಅದನ್ನ ಕವರ್ ಮಾಡುವಂಥದ್ದು ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಅದಿರುವಂಥದ್ದು. ಹಾಗೂ ಕರ್ನಾಟಕ ಫಿನಾನ್ಷಿಯಲ್ ಕೋಡ್ ಅಂತ, ಅದು ಕೂಡ ವೆರಿ ಹ್ಯೂಜ್ ಒಂದು ಡಾಕ್ಯುಮೆಂಟ್. ನಾನು ಚೆಕಿಂಗ್, ಹ್ಯೂಜ್ ಡಾಕ್ಯುಮೆಂಟ್. ಬಟ್ ಎಂಟೈರ್ಲಿ ತುಂಬಾ ಓದ್ಬೇಕಂತ ಇರ್ಲಿಕ್ಕಿಲ್ಲ. ಬಟ್ ಬೇಸಿಕಲಿ ಟರ್ಮಿನಾಲಜೀಸ್, ಹೇಗೆ ಬಿಲ್, ಎಕ್ಸ್ಪೆಂಡಿಚರ್, ಗೌರ್ಮೆಂಟ್ ನ ಒಂದು ಆಯ ವ್ಯಯಗಳನ್ನ ನಾವು ತಿಳ್ಕೊಳ್ಬೇಕಲ್ವಾ, ಅದು ಯಾವ ರೀತಿ ಇರುತ್ತೆ ಹೇಳುವಂಥದ್ದನ್ನ ಬಹುಶಃ ಇದನ್ನ ನಾವು ಓದ್ಬೇಕಾಗ್ಬೋದು, ಗೊತ್ತಿರಬೇಕು ಹೇಳುವಂತ ಕಾರಣಕ್ಕೋಸ್ಕರ. ಸೊ ಇದು ಪೇಪರ್ 2 ಅಲ್ಲಿ. ಬಟ್ ಇಲ್ಲಿ ನಾವು ಮುಖ್ಯವಾಗಿ 300 ಮಾರ್ಕ್ಸ್ ಆದ್ರೂ ಸಹ 300 ಮಾರ್ಕ್ಸ್ಗೆ 100 ಕ್ವಶನ್, ಬಟ್ 300 ಮಾರ್ಕ್ಸ್ ಇದ್ರೆ ಇಲ್ಲಿ ಕೊಟ್ಟಿರುವಂತದ್ದೇನು, ಪೇಪರ್ 1 ಮತ್ತೆ ಪೇಪರ್ 2ಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಒಂದು ತಪ್ಪ ಆನ್ಸರ್ ಮಾಡಿದ್ರೆ 1/4 ಮಾರ್ಕ್ಸ್, ಆಯ್ತಾ, 1/4 ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ ಆಗತ್ತೆ ಅಂತ ಹೇಳುವಂಥದ್ದು. ಅಂದ್ರೆ 3 ಮಾರ್ಕ್ಸ್ ಅಲ್ಲಿ 0.75 ಮಾರ್ಕ್ಸ್, ಆಯ್ತಾ. ಇದು ಈಗ ಒಂದು ಕ್ವಶನ್ಗೆ 3 ಮಾರ್ಕ್ ಅಲ್ವಾ, ಒಂದು ಕ್ವಶನ್ಗೆ 1 ಮಾರ್ಕ್ ಆದ್ರೆ 0.25 ಮಾರ್ಕ್ ಅಂತ ಆಗಿತ್ತು. ಬಟ್ 3 ಮಾರ್ಕಿನ 1/4 ಭಾಗ ಅಂದ್ರೆ ಏನು, 0.75 ಮಾರ್ಕ್ಸ್ ಕಡಿತ ಆಗತ್ತೆ. ಸೊ 5 ಆಪ್ಷನ್ ಇರುತ್ತೆ. 5ನೇ ಆಪ್ಷನ್ ನೀವು ಏನು ಆನ್ಸರ್ ಮಾಡೋದಿಲ್ಲ ಅಂತಂದ್ರೆ 5ನೇ ಆಪ್ಷನ್ ಸರ್ಕಲ್ ಮಾಡ್ಬೇಕಂತ ಹಾಗೆ, ಆಯ್ತಾ. ಸೊ ಇಲ್ಲಿ ಮೇನ್ಸ್ ಎಕ್ಸಾಮ್ಸ್ ಅಂತೆಲ್ಲ ಏನಿಲ್ಲ, ಜಸ್ಟ್ MCQ ಮತ್ತೆ ಡೈರೆಕ್ಟ್ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ವೈವಾ ಇರುವಂತದ್ದು ಇಂಟರ್ವ್ಯೂ. ಸೊ ಅದ್ರಲ್ಲಿ 25 ಮಾರ್ಕ್ಸ್ ಅನ್ನ ತಗೊಳ್ಬೇಕು ಹೇಳುವಂಥದ್ದು. ಸೊ ಇದು ಬೇಸಿಕ್ ಪ್ಯಾಟರ್ನ್ ನಾವು ನೋಡ್ಬೇಕು ಅಂತ ಹೇಳುವಂಥದ್ದು, ಆಯ್ತಾ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇದಕ್ಕೆ ಲಾಸ್ಟ್ ಡೇಟ್ ಐ ಥಿಂಕ್ ಆಗಸ್ಟ್ 19, ಆಗಸ್ಟ್ಗೆ ಹೆಚ್ಚು ಕಮ್ಮಿ ಒಂದು ತಿಂಗಳು ಇಲ್ಲ ಎಕ್ಸಾಕ್ಟ್ಲಿ, ಆಯ್ತಾ. ಸೊ ಅದ್ರ ಡೀಟೇಲ್ ಇನ್ಸ್ಟ್ರಕ್ಷನ್ ಎಲ್ಲ ನಾವಿಲ್ಲಿ ಕಾಣ್ಬೋದು. ಸೊ ಕನ್ನಡದಲ್ಲಿ ನಾವು ಕಾಣ್ಬೋದು. ಸೊ ಲಾಸ್ಟ್ ಡೇಟು 19/8/2026, ಆಗಸ್ಟ್ 19ಕ್ಕೆ ಇದೆ. ಮತ್ತೆ ಇನ್ನು ಹೇಳ್ತಾರೆ, ಆಲ್ರೆಡಿ ಅಪ್ಲೈ ಮಾಡಿದ್ರೆ ಇಲ್ಲಿ ನಾವು ನೋಡ್ಬೋದು, ಅದೇ ಕನ್ಸಿಡರ್ ಆಗತ್ತೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಅಪ್ಲೈಡ್ ನೋಡಿ, ದ ಅಪ್ಲಿಕೆಂಟ್ಸ್ ಆಲ್ರೆಡಿ ಫೈಲ್ಡ್ shall be treated as application under the present notification. ಆದ್ರೆ ಎಲ್ಲ ಕ್ವಾಲಿಫಿಕೇಶನ್ಸ್ ಇರಬೇಕು, ಆ ಏಜ್ ಲಿಮಿಟ್ ಅಲ್ಲಿ ಬರಬೇಕು. 27/2026 ಒಳಗೆ 18ರಿಂದ 40, 43, 45 ಆ ಏಜ್ ನ ಕ್ಯಾಟಗರಿಯಲ್ಲಿ ಬರಬೇಕು. ಅವ್ರು ಹೊಸದಾಗಿ ಅಪ್ಲಿಕೇಶನ್ ಫೈಲ್ ಮಾಡ್ಬೇಕು ಅಂತ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಯಾರು ಅಪ್ಲೈ ಮಾಡಿಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು, ಆಯ್ತಾ. ಸೊ ಬಹಳ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಟಫ್ ಕೂಡ ಇರಬಹುದು. ಹೊಸದಾಗಿ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು. ಸೊ ಆಸಕ್ತ ವಿದ್ಯಾರ್ಥಿಗಳು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಅದಕ್ಕೆ ಕೋಚಿಂಗ್ ಏನಂತ ಹೇಳುವಂತದ್ದು, ನಾವು ಸೆಕ್ಷನ್ ಆಫೀಸರ್ನ ಪೇಪರ್ 2 ಸಂಬಂಧಪಟ್ಟ ಹಾಗೆ ನಾವು ಸ್ಟಾರ್ಟೆಡ್, ಅದು ಕಂಪ್ಲೀಟ್ ಆಗಿಲ್ಲ, ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆಂದ್ರೆ ನಮ್ಮ ಜುಡಿಷಿಯರಿ ಎಕ್ಸಾಮ್ದು ಅದ್ರ ರಿಲೇಟೆಡ್ ಆಗಿ ನಾವು ಕೋಚಿಂಗ್ ಕೊಡ್ತಿದ್ದೇವೆ. ಎಕ್ಸೆಪ್ಟ್ ಇಲ್ಲಿ ಆ ಕರ್ನಾಟಕ ಫಿನಾನ್ಷಿಯಲ್ ಕೋಡ್, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್, ಮತ್ತೆ ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ಅದರದ್ದು ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅದನ್ನು ಸಪರೇಟ್ ಆಗಿ ಪಾಠ ಮಾಡಬೇಕು. ಸೊ ಅದಕ್ಕೆ ವಿ ಆರ್ ಸ್ಟ್ರಕ್ಚರ್ ಮಾಡ್ತಿದ್ದೇವೆ ಇದು ಕೂಡ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯು ಕ್ಯಾನ್ ಜಾಯಿನ್, ಇಂಟ್ರೆಸ್ಟೆಡ್ ವಿದ್ಯಾರ್ಥಿಗಳು ಜಾಯಿನ್ ಆಗ್ಬೋದು. ಇದೇ ರೀತಿ ಯೂಟ್ಯೂಬ್ ಅಲ್ಲಿ ನಾನು ಹೇಗೆ ಕ್ಲಾಸ್ ಮಾಡ್ತೇನಲ್ಲ ಅದೇ ರೀತಿ, ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಟ್ಸ್ ಇರುತ್ತೆ, ಕನ್ನಡದಲ್ಲಿ ನಾನು ಮಾತಾಡ್ತೇನೆ, ಅದ್ರದ್ದು ಎಕ್ಸ್ಪ್ಲನೇಷನ್ ಪೂರ್ತಿ ಕನ್ನಡ ಶಬ್ದ ಅಲ್ಲ, ಬಟ್ ಇಂಗ್ಲಿಷ್ ಕನ್ನಡ ಅಂತ ಹೇಳಿ ಆ ರೀತಿ ಮಿಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ಯೂಟ್ಯೂಬ್ ನ ಮಾಹಿತಿ. ಹೇಗೆ ಕ್ಲಾಸ್ ಅನ್ನ ಜಾಯಿನ್ ಮಾಡ್ಬೇಕಂತಂದ್ರೆ, ಅಭಿಜ್ಞಾ ಎಜುಕೇಶನ್ ಅಂತ ಹೇಳುವಂತ ನಮ್ಮ ಆಪ್ ಇದೆ. ಗೂಗಲ್ ಪ್ಲೇ ಸ್ಟೋರ್ ಸಿಗತ್ತೆ, ಐಫೋನ್ ಅಲ್ಲಿ ಸಿಗತ್ತೆ. ಓಕೆ, ವೆಬ್ಸೈಟ್ ಅಲ್ಲೂ ಕೂಡ, ವೆಬ್ಸೈಟ್ ಆದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಸರ್ಚ್ ಮಾಡಿ. ಸೊ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಹಾಕಿ ನೀವು ರಿಜಿಸ್ಟರ್ ಮಾಡಿ ನೋಡಿದ್ರೆ ಆಗ ನಿಮ್ಗೆ ಎಲ್ಲ ಡೀಟೇಲ್ ಯಾವ್ಯಾವ ಕೋರ್ಸಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಅಂತ ಹೇಳುವಂಥದ್ದನ್ನು ನಿಮ್ಗೆ ಕಾಣುತ್ತೆ. ಸದ್ಯಕ್ಕೆ ಜುಡಿಷಿಯರಿ ಎಕ್ಸಾಮ್ ರಿಲೇಟೆಡ್ ಕ್ಲಾಸ್ಗಳನ್ನ ನೀಡ್ತಿದ್ದೇವೆ. ಹಾಗೆ ಸೆಕ್ಷನ್ ಆಫೀಸರ್ಸ್ ಕೂಡ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಹಲವಾರು ಆಕ್ಟ್ಸ್ ಗಳನ್ನ ನಾವು ಅದನ್ನ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ಫ್ಲೋ ಚಾರ್ಟ್ ಮುಖಾಂತರ ನಿಮ್ಗೆ ಸುಲಭವಾದಂತ ಅರ್ಥವನ್ನ ಕನ್ವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಸೊ ಆಸಕ್ತರು ಅದರದ್ದು ಬೆನಿಫಿಟ್ ಉಪಯೋಗವನ್ನ ಪಡ್ಕೊಳ್ಬೇಕು. ಹಾಗೆ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಕಾಣ್ಬೋದು, ಹಲವಾರು ಬುಕ್ಸ್ ಗಳು ಅವೈಲೇಬಲ್ ಇವೆ. ನಮ್ಮ CPC ರಿಲೇಟೆಡ್, ನ್ಯೂ ಕ್ರಿಮಿನಲ್ ಲಾಸ್ ರಿಲೇಟೆಡ್. ಸೊ ಅದನ್ನೆಲ್ಲ ಕಾಂಬೋ ಬುಕ್ಸ್ ಅನ್ನ ನೀವು ಚೆಕ್ ಮಾಡಿ ನೋಡ್ಬೋದು, ಪರ್ಚೇಸ್ ಮಾಡ್ಬೋದು. ಹಾರ್ಡ್ ಕಾಪೀಸ್ಗಳು ಅವೈಲೇಬಲ್ ಇದೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.